ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ ಅವ್ರದ್ದು ನಿನ್ನೆ ನಾನು ನೋಡಿದೆ ನ್ಯೂಸಲ್ಲಿ. ಬಟ್ ಏನಪ್ಪ ಅಂದರೆ ಇವರು ಫಸ್ಟ್ ಆಫ್ ಆಲ್ ಬೇಸಿಕ್ ಸ್ಪೆಸಿಲಿಟೀಸ್ ಕೊಡ್ದೇ ಇವರು ಇಮಿಡಿಯೇಟು ಏನೋ ನಾವು ಟೋ ಮಾಡ್ತೀವಿ ವೆಹಿಕಲ್ಸ್ ಅನ್ನೋದು ದಟ್ ಇಸ್ ನಾಟ್ ಗುಡ್. ಆ್ಯಕ್ಚುಲಿ ಪರ್ಟಿಕ್ಯುಲರಾಗಿ ಒಂದು ಪ್ಲೇಸಲ್ಲಿ ಅವರು ಪಾರ್ಕಿಂಗ್ ಪ್ಲೇಸ್ ಅಂತ ಒಂದು ಪ್ಲೇಸ್ ಫೈಂಡ್ ಔಟ್ ಮಾಡಿ ಅಲ್ಲಿ ಪಾರ್ಕ್ ಮಾಡಿ ಅಂತ ಹೇಳಿದ್ರೆ ಪರವಾಗಿಲ್ಲ. ಬಟ್ ನಮ್ಮ ಪಬ್ಲಿಕ್ ಅಷ್ಟೇ ಎಲ್ಲೆಲ್ಲಿ ಬೇಕು ಅಲ್ಲೇ ಪಾರ್ಕ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಅವರ್ ಸೈಡ್ ಒಂದು ಮಿಸ್ಟೇಕು. ಬಟ್ ಅವರು ಏಕಾಏಕಿ ಈಗ ಟೋ ಮಾಡ್ತಾ ಇದ್ದೀವಿ ಅನ್ನೋದು ತಪ್ಪು. ನನ್ನ ಪರ್ಸ್ನಲಿ ಇಂಟೆನ್ಸಿ ಹೇಳ್ತಾ ಇರೋದು ಓಪನ್ನಾಗಿ. ಇಮ್ಮಿಡಿಯೇಟ್ ಟೋ ಮಾಡ್ತೀವಿ ಅನ್ನೋದು ತಪ್ಪು. ಫಸ್ಟು ಅದೇ ನಾನು ಹೇಳ್ದಂಗೆ ಬೇಸಿಕಲಿ ಫಸ್ಟು ಎಲ್ಲೆಲ್ಲಿ ಜಾಗ ಫೈಂಡ್ ಔಟ್ ಮಾಡಬೇಕು, ಇಲ್ಲೇ ಟೂ ವೀಲರ್ ಪಾರ್ಕ್ ಮಾಡಿ, ಇಲ್ಲೇ ಕಾರ್ ಪಾರ್ಕ್ ಮಾಡಿ ಅನ್ನೋದು. ಆಮೇಲೆ ಫುಟ್ಪಾತ್ ಹೇಳಿದಾರಲ್ಲ, 30,000 ಪೀಪಲ್ ಏನೋ ID ಕಾರ್ಡ್ ತೊಗೊಂಡಿದ್ದಾರೆ, ಅವ್ರು ಎಲ್ಲೆಲ್ಲಿ ಬೇಕು ಅದು ಓಕೆ. ಆ್ಯಕ್ಚುಲಿ ಎಲ್ಲರೂ ಎಲ್ಲೆಲ್ಲಿ ಬೇಕು ಇವಾಗ ಅಲ್ಲೇ ಗಾಡಿ ಇಕ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತು ಮಲ್ಲೇಶ್ವರಂ ಈ ರೋಡ್ನಲ್ಲಿ ಎಲ್ಲೆಲ್ಲಿ ನಾವು ವಾಕ್ ಮಾಡೋದೇ ಕಷ್ಟ ಆಗಿದೆ ಪಬ್ಲಿಕ್ಕು. ನಿಮ್ಗೆ ಗೊತ್ತು, ದಟ್ ಆ್ಯಕ್ಚುಲಿ ದಿಸ್ ರೋಡ್ ರೈಟ್ ಆ್ಯಂಡ್ ಲೆಫ್ಟ್ ಸೈಡ್ ಬೋತ್ ಸೈಡು ಎಲ್ಲ ಅಂಗಡಿ ಹಾಕ್ಕೊಂಡ್ಬಿಟ್ಟಿದ್ದಾರೆ, ವಾಕ್ ಮಾಡೋದೇ ಕಷ್ಟ. ಇವಾಗ ನಾವು ಮಲ್ಲೇಶ್ವರಂ ಅಂದರೆ ಒಂದು ಕ್ರೌಡೆಡ್ ಏರಿಯಾ ಅನ್ನೋಂಗೆ ಆಗೋಗ್ಬಿಟ್ಟಿದೆ. ಸೊ ಅದು ಆ್ಯಕ್ಚುಲಿ ದಟ್ ಈಸ್ ಗುಡ್. ಯಾರ್ಯಾರಿಗೆ ID ಕಾರ್ಡ್ ಕೊಟ್ಟಿದ್ದಾರೆ ಅವ್ರು ಮಾಡಲಿ. ಎಲ್ಲೆಲ್ಲಿಂದೋ ಬರ್ತಾರೆ, ಯಾರ್ಯಾರೋ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಸುಮ್ಮನೆ ಅಲ್ಲಿ ಮೆಟೀರಿಯಲು ಚೆನ್ನಾಗಿರಲ್ಲ, ಅದು ಏನೂ ಚೆನ್ನಾಗಿರಲ್ಲ. ಪಾಪ ಜನಗಳಿಗೆ ಟೋಪಿ ಆಗ್ತಾಯಿದ್ದಾರೆ ಎಷ್ಟೋ ಜನ.